ನಮಗೆ ನಿರ್ದಿಷ್ಟ ಸ್ಥಾನಮಾನಗಳನ್ನು ಆ ಸ್ಥಾನಕ್ಕನುಗುಣವಾಗಿ ಜವಾಬ್ದಾರಿಯನ್ನು ಅನುಗ್ರಹಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯೂ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನ ಹೆಚ್ಚೆಚ್ಚಾಗಿ ಅನುಗ್ರಹಿಸಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಇಸ್ರಾಯೇಲರು ಅಥವಾ ಒಡಂಬಡಿಕೆ ಜನರು ಎಂಬ ಶೀರ್ಷಿಕೆಯಲ್ಲಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಆದಿಕಾಂಡ 20ನೇ ಅಧ್ಯಾಯ 7ನೇ ವಚನದಲ್ಲಿ ನಡುವಿನ ಭಾಗ. ಆದಿಕಾಂಡ 20ನೇ ಅಧ್ಯಾಯ 7ನೇ ವಚನದಲ್ಲಿ ನಡುವಿನ ಭಾಗ. ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ. ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕುವಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ತನ್ನ ಆತ್ಮನ ಮೂಲಕ ನಮಗೆ ಇದನ್ನು ಪ್ರಕಟಿಸಲಿ. ಆದಿಕಾಂಡ 20ನೇ ಅಧ್ಯಾಯ ಒಂದು ವಿಶೇಷ ಘಟನೆಯಿಂದ ಕೂಡಿರುವಂಥ ಅಧ್ಯಾಯ. ಗೆರರನ ಅರಸ ಸಾರಳನ್ನು ತನಗೆ ಪತ್ನಿಯಾಗೋದಕ್ಕೆ ತೆಗೆದುಕೊಂಡಿದ್ದಾನೆ. ಬಹಳ ಆಶ್ಚರ್ಯ. ದೇವರು ಆದಿಕಾಂಡ 17ನೇ ಅಧ್ಯಾಯದಲ್ಲಿ ಅಬ್ರಾಮನನ್ನು ಸಾರಳನ್ನು ಸಂಧಿಸಿದ್ದು ನಿಜ. ಅವರ ಇಬ್ಬರ ಹೆಸರನ್ನು ಬದಲಾಯಿಸಿ ಅವರಿಗೆ ಈಗ ವೃದ್ಧಾಪ್ಯದಲ್ಲಿ ಯವನಾವಸ್ಥೆಯನ್ನು ಬರಮಾಡಿದ್ದಾನೆಂಬುದಕ್ಕೆ ಒಂದು ಸ್ಪಷ್ಟವಾದ ನಿದರ್ಶನವನ್ನು ದೇವರು 20ನೇ ಅಧ್ಯಾಯದಲ್ಲಿ ಇರಿಸಿದ್ದಾನೆ. ಕಾರಣ 90 ಪ್ರಾಯದ ಒಬ್ಬ ತಾಯಿಯನ್ನು ಯಾರೊಬ್ಬರಾಗಲಿ ವಿವಾಹವಾಗುವುದಕ್ಕಾಗಿ ತೆಗೆದುಕೊಳ್ಳುವುದಿಲ್ಲ. ಅದರಲ್ಲಿ ಗೆರಾರಿನ ಅರಸ ಸಾರಳನ್ನು ತನಗೆ ಹೆಂಡತಿಯಾಗುವುದಕ್ಕಾಗಿ ಈಗ ಸೇರಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳಿದ್ರೆ ಅದರ ಅರ್ಥ ಬಹಳ ಸ್ಪಷ್ಟವಾಗಿ ಸಾರಳಲ್ಲಿ ಈಗ ಮುಪ್ಪು ಕಾಣ್ತಾ ಇಲ್ಲ, ಯವನಾವಸ್ಥೆ ಕಾಣ್ತಾ ಇದೆ. ಆದರೆ ದೇವರಿಗೆ ಅಡ್ಡಲಾಗಿ ಬಂದು ಗೆರಾರಿನ ಅರಸ ಅಭಿಮಲೇಖ ಯಾವುದೇ ಕಾರಣಕ್ಕೂ ಸಾರಳಿಗೆ ಯಾವ ವಿಧದಲ್ಲಿ ಆಕೆಯನ್ನು ಮುಟ್ಟದ ಹಾಗೆ ದೇವರ ಅಡ್ಡ ಬರ್ತಾನೆ. ಆಗ ದೇವರು ಆತನೊಂದಿಗೆ ಮಾತನಾಡ್ತಾನೆ. ನೇರವಾಗಿ 3ನೇ ವಚನದಲ್ಲಿ ಹೇಳ್ತಾನೆ, ನೀನು ಆ ಸ್ತ್ರೀಯನ್ನು ಸೇರಿಸಿಕೊಂಡದ್ರಿಂದ ಸಾಯತಕ್ಕವನಾಗಿದ್ದಿ. ಗೆರಾರಿನ ಅರಸನ ಮೇಲೆ ಈಗ ಮರಣ ಬಂತು. ಇಡೀ ಅಧ್ಯಾಯವನ್ನು ಗಮನಿಸಿದರೆ ಗೊತ್ತಾಗ್ತದೆ. ನಂತರದ ವಚನಗಳನ್ನ ತೆಗೆದುಕೊಂಡ್ರೆ ತಿಳಿತದೆ. 8ನೇ ವಚನದ ಮೇಲೆಯೂ ಸಹ ಆ ಪ್ರದೇಶದ ಪುರುಷರೆಲ್ಲರ ಮೇಲೆ ಮರಣ ಬಂದದೆ. ಅವನ ಸ್ತ್ರೀ ಪರಿವಾರದವರೆಲ್ಲರಿಗೂ ಬಂಜೆತನ ಬಂದದೆ. ಮರಣ ಬಂಜೆತನ ಈಗ ಅವರನ್ನು ಹಿಡಿದದೆ. ಈಗ ದೇವರು ಅದಕ್ಕೆ ಪರಿಹಾರವನ್ನು ಸೂಚಿಸುತ್ತಿದ್ದಾನೆ. ಅವನ ಹೆಂಡತಿಯನ್ನು ಅವನಿಗೆ ಹಿಂದಕ್ಕೆ ಕೊಡಬೇಕು. ಅವನು ಹೆದರಿ ಅಬ್ರಾಮನ ಬಳಿ ಮಾತನಾಡ್ತಾನೆ. ನಂತರದಲ್ಲಿ ಈಗ ದೇವರು ಅಭಿಮಲೇಖನಿಗೆ ಸೂಚಿಸುತ್ತಿದ್ದಾನೆ. ಈ 7ನೇ ವಚನ ಪೂರ್ತಿ ತೆಗೆದುಕೊಂಡ್ರೆ ದೇವರು ಆತನು ಉಳಿದುಕೊಳ್ಳುವಂತ ಏನು ಮಾಡಬೇಕು, ಒಂದು ವೇಳೆ ಆತನು ತನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಳುವುದಾದ್ರೆ ಏನಾಗ್ತದೆ ಅದನ್ನು ತಿಳಿಸ್ತಾನೆ. ಆತನು ಹೇಳ್ತಾನೆ 7ನೇ ವಚನದಲ್ಲಿ, ಹೀಗಿರುವಲ್ಲಿ ಆ ಮನುಷ್ಯನ ಹೆಂಡತಿಯನ್ನು ತಿರುಗಿ ಅವನಿಗೆ ಒಪ್ಪಿಸಿಬಿಡು. ದೇವರು ಅಪ್ಪಣೆ ಕೊಡ್ತಿದ್ದಾನೆ, ಆ ಮನುಷ್ಯನ ಹೆಂಡತಿನ ಅವನಿಗೆ ಒಪ್ಪಿಸಿಬಿಡು. ಎರಡನೇದಾಗಿ ಆತನು ಅಬ್ರಾಮನು ಯಾರೂ ಆತನು ಏನು ಮಾಡ್ತಾನೆ ಎಂಬುದನ್ನು ಈಗ ದೇವರು ನೂತನ ಭಾಷೆಯಲ್ಲಿ ಮಾತನಾಡ್ತಾನೆ. ಆ ನೂತನ ಭಾಷೆ ಏನೆಂಬುದನ್ನು ನಂತರದಲ್ಲಿ ನೋಡೋಣ. ಅವನು ಪ್ರವಾದಿ, ನಿನಗೋಸ್ಕರ ನನಗೆ ಪ್ರಾರ್ಥಿಸುವನು, ನೀನು ಬದುಕುವಿ. ಮೂರನೇದಾಗಿ ದೇವರು ಹೇಳ್ತಿದ್ದಾನೆ, ಆಕೆಯನ್ನು ಒಪ್ಪಿಸದಿಲ್ಲವೆಂದರೆ ನೀನು ನಿನ್ನವರೆಲ್ಲರೂ ಸತ್ತೇ ಸಾಯುವರು ಎಂದು ತಿಳಿದುಕೋ ಎಂದು ಕನಸಿನಲ್ಲಿ ಹೇಳಿದನು. ದೇವರ ಮಾತಿಗೆ ಅಭಿಮಲೇಖನು ನಡಿಗೆ ಹೋಗ್ತಾನೆ. ಆತನು ಭಯಪಡ್ತಾನೆ. ತನ್ನವರೆಲ್ಲರಿಗೂ ಈ ಕಾರ್ಯಗಳನ್ನ ತಿಳಿಯಪಡಿಸಿ ಅಬ್ರಾಮನನ್ನು ಕರೆಸಿ ಅವನಿಗೆ ಪರಿಹಾರಗಳನ್ನ ಕೊಟ್ಟು ಸಾರಳನ್ನು ಬಿಟ್ಟು ಬಿಡ್ತಾನೆ. ಈಗ ಅಬ್ರಾಮನು ಈಗ ಅವರಿಗಾಗಿ ಪ್ರಾರ್ಥಿಸುವಾಗ ದೇವರು ಮರಣವನ್ನು ಬಂಜೆತನವನ್ನು ರದ್ದು ಮಾಡಿದ್ದನ್ನು ನಾವಿಲ್ಲಿ ಓದಬಹುದು. ಇಲ್ಲಿ ದೇವರು ಅಭಿಮಲೇಖನಿಗೆ ಹೇಳ್ತಿದ್ದಾನೆ, ನಾನು ಹೊಸ ಭಾಷೆ ಮೇಲೆ ಹೇಳಿದೆ, ದೇವರಲ್ಲಿ ಸತ್ಯವೇದದಲ್ಲಿ ಪ್ರಪ್ರಥಮವಾಗಿ ಈ ಪದವನ್ನು ದೇವರು ಪರಿಚಯಪಡಿಸ್ತಿದ್ದಾನೆ, ಪ್ರವಾದಿ. ಅವನು ಪ್ರವಾದಿ, ದೇವರಿಗೂ ಮನುಷ್ಯರು ನಡುವೆ ನಿಲ್ಲುವವನು, ನನ್ನನ್ನು ಪ್ರತಿನಿಧಿಸಿ ನನಗೆ ಪ್ರತಿಯಾಗಿ ಕಾರ್ಯ ಸಾಧಿಸುವವನು, ನಿನ್ನ ಉಳಿವಿಗಾಗಿ ನನ್ನಲ್ಲಿ ಬೇಡುವವನು. ಹಾಗಾದರೆ ಅಬ್ರಾಮನು ಬೇಡುವ ತನಕ ದೇವರು ಅಭಿಮಲೇಖನನ್ನು ಬದುಕಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ದೇವರು ಅವನನ್ನು ಪ್ರವಾದಿ ಸ್ಥಾನದಲ್ಲಿ ನಿಲ್ಲಿಸಿ, ಅದೊಂದು ಸ್ಥಾನ, ಅದೊಂದು ಅಭಿಷೇಕ. ಇವನೀಗ ಅಭಿಮಲೇಖನಿಗೆ ಬೇಡುವಂತೆ ಮಾಡ್ತಾನೆ. ಆಗ ದೇವರು ಹೇಳ್ತಾನೆ, ಅವನನ್ನು ನನಗೆ ಪ್ರಾರ್ಥಿಸುವನು ಮತ್ತು ನೀನು ಬದುಕಿ. ಅಬ್ರಾಮ ಪ್ರಾರ್ಥಿಸಿದ ಮೇಲೆ ಮಾತ್ರವೇ ಜೀವ. ಒಂದು ಕಡೆ ದೇವರ ನಿರೀಕ್ಷೆ ಅಬ್ರಾಮನ ವಿಷಯದಲ್ಲಿ,
ಇನ್ನೊಂದು ಕಡೆ ಅಬ್ರಾಹ್ಮನನ್ನೇ ಗಮನಿಸಿದರೆ ಅವನ ಹೆಂಡತಿಯನ್ನು ತೆಗೆದುಕೊಂಡ ಮನುಷ್ಯನಿಗೆ ಅಬ್ರಾಹ್ಮನ ಏನು ಮಾಡಬೇಕು? ಜ್ಞಾನೋಕ್ತಿಗಳಲ್ಲಿ ಬರೆದದೆ, ಅವನು ಯಾವ ಈಡು ಕೊಟ್ಟರು ಮುಟ್ಟಲ್ಲ ಅಂತೆ. ಹಾಗಾದರೆ ಅವನಿಗೆ ಮರಣವೇ ಗತಿ. ಆ ಮಟ್ಟಿಗೆ ಕೋಪ ಬರುವಂಥ ಒಂದು ಕಾರ್ಯ. ಆದರೆ ದೇವರು ಇಲ್ಲಿ ಅಬ್ರಾಹ್ಮನನ್ನು ಯಾವ ರೀತಿ ಒಡಂಬಡಿಸ್ತಿದ್ದಾನೆ, ಅವನಿಗೆ ದ್ರೋಹ ಮಾಡಿದ ಮನುಷ್ಯನಿಗೂ ಅವನ ಪರಿವಾರದವರಿಗೂ ಅಬ್ರಾಹ್ಮನಿಗ ಕ್ಷಮಿಸಿ ಕರುಣಿಸಿ ದೇವರ ಸ್ಥಾನದಲ್ಲಿ ಈಗ ಆತನು ವಿಜ್ಞಾಪಿಸಬೇಕು. ಆಗ ದೇವರು ಇವರಿಗೆ ಜೀವವನ್ನು ಕರುಣಿಸಿ ಅವರ ಸ್ತ್ರೀಯರೆಲ್ಲರೂ ಬಂಜೆಯಾಗಿದ್ದ ಸ್ಥಿತಿಯಿಂದ ತೆಗೆದು ಅವರು ತಿರುಗಿ ಫಲಪ್ರದರಾಗುವಂಥ ದೇವರು ಮಾರ್ಪಡಿಸ್ತಾನೆ. ಇಲ್ಲಿ ನಾವು ಇನ್ನೊಂದನ್ನು ಗಮನಿಸಬೇಕು. ಈ ಘಟನೆಯನ್ನು ನಂತರವೇ ಸಾರಳಿಗೆ ವಾಗ್ದಾನದ ಪುತ್ರನಾದ ಇಸಾಕನು ಹುಟ್ಟಿದ್ದು. ಪ್ರೇರೆ, ಇದೆಲ್ಲವೂ ಬಹಳ ಗಂಭೀರವಾದ ವಿಷಯಗಳಾಗ್ತದೆ. ಇಲ್ಲಿ ಪ್ರಾಮುಖ್ಯವಾದ ಇನ್ನೊಂದು ವಿಚಾರಕ್ಕೆ ಬಂದರೆ, ಅಬ್ರಾಹ್ಮನ ವಿಚಾರಕ್ಕೆ ಬಂದರೆ, ದೇವರು ಆತನ ಎದುರು ನಿಲ್ಲುವುದಕ್ಕೆ ಒಂದು ಸ್ಥಾನವನ್ನು ಏರ್ಪಡಿಸಿಕೊಂಡಿದ್ದಾನೆ, ಪ್ರವಾದಿಯ ಸ್ಥಾನ. ಅವನು ಬೇಡಬೇಕೆಂಬುದು ದೇವರಿಗೆ ಇಷ್ಟ. ಅವನ ಪ್ರಾರ್ಥನೆಯನ್ನು ಕೇಳುವುದಕ್ಕಾಗಿ ದೇವರು ಕಾದಿದ್ದಾನೆ, ಇಷ್ಟಪಡ್ತಾನೆ. ಅವನು ಬೇಡಿದ್ದನ್ನಾದರೆ ಅವನು ಜೀವ ಹರಿಸುವ ಪ್ರಾರ್ಥನೆ ಮಾಡುವಾಗ ದೇವರ ಸಂತೋಷದಿಂದ ಜೀವವನ್ನು ಹರಿಸ್ತಾನೆ. ಮರಣವನ್ನು ಎಳಕೊಂಡ ಜನರು, ದ್ರೋಹ ಮಾಡುವಂಥ ಜನರು, ಅವರ ನಡುವೆ ದೇವರು ಈ ಪ್ರವಾದಿ ಸ್ಥಾನವನ್ನು ತಾನೇ ಏರ್ಪಡಿಸಿ ನಿಲ್ಲಿಸಿದ್ದಾನೆ. ಇದನ್ನು ದೇವರು ಅಬ್ರಾಹ್ಮನಿಂದ ಆರಂಭಿಸ್ತಾನೆ. ಪ್ರಿಯ ಒಡಂಬಡಿಕೆ ಜನರೇ, ದೇವರ ಇಸ್ರಾಯೇಲರೇ, ಈ ಸ್ಥಾನದಲ್ಲಿ ಈಗ ಕ್ರಿಸ್ತನಲ್ಲಿರುವ ಪ್ರತಿಯೊಬ್ಬರಿಗೂ ದೇವರು ಈ ಒಂದು ಅವಕಾಶ ಕೊಡ್ತಾನೆ. ಕಾರಣ ಆತನು ಹೇಳ್ತಾನೆ, ನಾನು ಕಡೆ ದಿವಸದಲ್ಲಿ ಎಲ್ಲ ಮನುಷ್ಯರ ಮೇಲೆ ನಾನು ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮಲ್ಲಿರುವ ದಾಸದಾಸರು ಪ್ರವಾದಿಸುವರು. ಹಾಗಾದರೆ ಪವಿತ್ರಾತ್ಮನ ಆತನ ಅನುಗ್ರಹಿಸಿ ಈಗ ದೇವರ ಎದುರು ಈ ಒಂದು ಸ್ಥಾನಗಳಲ್ಲಿ, ಜವಾಬ್ದಾರಿ ಸ್ಥಾನಗಳಲ್ಲಿ ನಿಲ್ಲಬೇಕೆಂಬುದು, ಜೀವ ಹರಿಸುವ ಕೆಲಸ ಮಾಡಬೇಕೆಂಬುದು ದೇವರ ಇಷ್ಟ. ನಿನ್ನ ವಿಷಯದಲ್ಲಿ ದೇವರು ಇದನ್ನೇ ನೋಡ್ತಿದ್ದಾನೆ. ನಿನ್ನಿಂದ ದೇವರಿಗೆ ಬೇಕಾದದ್ದು ನೀನು ದೇವರ ಜೀವ ಹರಿಸುವ ಕಾರ್ಯ ಮಾಡಬೇಕು. ಕ್ರಿಸ್ತನು ಭೂಮಿಗೆ ಬಂದು ದೇವರ ನಿತ್ಯ ಜೀವನ ಕೊಟ್ಟ ವಿಧದಲ್ಲಿ, ಅಪೊಸ್ತಲರು ಹೋದಲ್ಲೆಡೆ ಸುವಾರ್ತೆ ಸಾರಿದ ಎಲ್ಲ ಕಡೆಗಳಲ್ಲಿ ಸುವಾರ್ತೆನ ಅಂಗೀಕರಿಸಿದವರಿಗೆ ದೇವರ ಜೀವ ಉಂಟಾದ ವಿಧದಲ್ಲಿ ಈಗ ನಿನ್ನ ಮುಖಾಂತರ ನಿನ್ನ ಸುವಾರ್ತೆ ಸಾರುವಾಗಲೂ, ನೀನು ಪ್ರಾರ್ಥಿಸುವಾಗಲೂ, ನೀನು ಪ್ರವಾದಿ ಸ್ಥಾನದಲ್ಲಿ ನಿಂತು ಇದನ್ನು ಮಾಡಿ, ದೇವರ ಆತ್ಮಭರಿತನಾಗಿ ಇದನ್ನು ಮಾಡಿ ದೇವರ ಜೀವ ಹರಿಸಬೇಕೆಂಬುದಾಗಿ ದೇವರು ಕಾತಿದ್ದಾನೆ. ನಿನ್ನಿಂದ ದೇವರ ಬಾಯಿಕೆ ಇದುವೇ. ಪ್ರಾರ್ಥಿಸೋಣ. ಮಹಾಕೃಪೆಯ ಪರಲೋಕ ತಂದೆ, ಕರ್ತ ನೀ ನಮಗೆ ಏರ್ಪಡಿಸಿಕೊಟ್ಟ ಸ್ಥಾನ, ಪವಿತ್ರಾತ್ಮ ಭರಿತರಾಗಿ ಪ್ರವಾದಿಯ ಸ್ಥಾನದಲ್ಲಿ ನಿಂತು ಕರ್ತನೆ ಮರಣವನ್ನು ಎಳಕೊಂಡ ಜನರಿಗೆ ಈಗ ನಿನ್ನ ಜೀವ ಬರುವಂತೆ ನಾವು ನಿನ್ನ ಕನಿಕರ, ಕ್ಷಮಾಪಣೆ, ಪ್ರೀತಿಯಿಂದ ತುಂಬಿದವರಾಗಿ ಅವರಿಗಾಗಿ ವಿಜ್ಞಾಪಿಸುವಂತೆ ನೀನು ನಮ್ಮನ್ನು ನೇಮಿಸಿರುವುದಕ್ಕಾಗಿ ಸ್ತೋತ್ರ. ದೇವರ ಎಷ್ಟೋ ವಿಧದಲ್ಲಿ ಕಾರ್ಯಗಳನ್ನು ನಾವು ಅರಿಲಿಲ್ಲ ಅಥವಾ ಅರಿಯದೆ ಮಾಡಲಿಲ್ಲ ಅಥವಾ ಅರಿತು ಇದನ್ನು ಅಲಕ್ಷಿಸಿದ್ದೇವೆ. ಇದಕ್ಕಾಗಿ ನಾವು ಕ್ಷಮೆ ಕೇಳ್ತೇವೆ. ಕರ್ತನೆ, ಈ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ಕನಿಕರಿಸಿ ದೇವರೇ, ಇವರು ಒಡಂಬಡಿಕೆ ಜನರಾಗಿರುವಲ್ಲಿ, ನೀನು ಆರಿಸಿಕೊಂಡಿರುವಂಥ ಇಸ್ರಾಯೇಲರಾಗಿರುವಲ್ಲಿ ದೇವರೇ, ಇವರು ಪವಿತ್ರಾತ್ಮ ಭರಿತರಾಗಿ ನಿನ್ನ ಜೀವ ಹರಿಸುವವರನ್ನಾಗಿ ಮಾಡು. ಯೇಸುವೆ, ನೀನು ನಿನ್ನ ಜೀವವನ್ನು ಹರಿಸಿದ ವಿಧದಲ್ಲಿ, ಅಪೊಸ್ತಲರು ಜೀವನ ಹರಿಸಿದ ವಿಧದಲ್ಲಿ, ತಲೆಮಾರುಗಳಿಗೂ ಕರ್ತನೆ ಭಕ್ತರುಗಳು ನಿನ್ನ ಜೀವವನ್ನು ಹರಿಸಿದ ವಿಧದಲ್ಲಿ ಈ ದಿನಗಳಲ್ಲಿ ಕರ್ತನೆ ನಾವು ಮರಣವನ್ನು ಎಳಕೊಂಡ ಜನರ ಮೇಲೆ ನಿನ್ನ ಜೀವ ಹರಿಸುವಂಥ ಕಾರ್ಯವನ್ನು ಮಾಡುವುದಕ್ಕೆ ನಮ್ಮನ್ನು ಬಲಪಡಿಸು, ಅಭಿಷೇಕಿಸು. ನಿನ್ನ ಕೃಪೆ ನಮ್ಮ ಮೇಲೆ ಇರಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.